ಇಂದು ಬೆಣ್ಣೆ ನಗರಿಗೆ ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಚಾಣಕ್ಯ ಎಂದೇ ಪ್ರಖ್ಯಾತಿ ಗಳಿಸಿರುವ ಅಮಿತ್ ಶಾ ರವರು ಹಾಗೂ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಹಿನ್ನೆಲೆ ದಾವಣಗೆರೆಗೆ ಆಗಮಿಸಿದ್ದರು. ನಗರದಲ್ಲಿ ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರವರು ಹಾಗೂ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆಗೆ ವಿವಿಧ ಶಾಸಕ ಸಚಿವರು ನಗರದಲ್ಲಿ ಜಿಎಂ ಲೈಬ್ರರಿ, ಗಾಂಧಿ ಭವನ, ಪೊಲೀಸ್ ಪಬ್ಲಿಕ್ ಶಾಲೆ ಉದ್ಘಾಟನೆಗಳ ಕಾರ್ಯಕ್ರಮ ಹಿನ್ನೆಲೆ ನಗರಕ್ಕೆ ಇಂದು ಆಗಮಿಸಿದ್ದರು. ಸ್ವಾಗತ ಮೇಯರ್ Be seated on the dais. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಅಮಿತ್ ಶಾ ಅವರು, ಮಾನ್ಯ ಗೃಹ ಸಚಿವರು ಭಾರತ ಸರ್ಕಾರ, ಶ್ರೀಯುತ ಬಸವರಾಜ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಘನ ಉಪಸ್ಥಿತಿಯಲ್ಲಿ ಶ್ರೀ ಆರ್ ವಿ ಜ್ಞಾನೇಂದ್ರ ಮಾನ್ಯ ಗೃಹ ಸಚಿವರು ಮತ್ತು ಶ್ರೀ ಬಸವರಾಜ ಬೈರೇತಿ ನಗರಾಭಿವೃದ್ಧಿ ಸಚಿವರು, ಶ್ರೀಯುತ ಮುರುಗೇಶ್ ನಿರಾಣಿ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಬೆಂಗಳೂರು, ಪ್ರೊಫೆಸರ್ ಎಸ್ ಲಿಂಗಣ್ಣ ಮಾನ್ಯ ಶಾಸಕರು ಮಾಯಕೊಂಡ ಕ್ಷೇತ್ರ, ಶ್ರೀಯುತ ಶಿವಗಿ ಸ್ವಾಮಿ ಸರ್ ಅವರು XMLC, ಬಸವರಾಜ್ ನಾಯಕ್ XMLA ಅವರು ಮತ್ತು ಎಸ್ ಪ್ರೆಸಿಡೆಂಟ್ ದುಡಾ ದಾವಣಗೆರೆ ಅವರು ಮತ್ತು BS ಜಗದೀಶ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ದಾವಣಗೆರೆ, ಶ್ರೀ ಮಂಜನಾಯಕ್ ಡಿಸ್ಟ್ರಿಕ್ಟ್ ಬಿಜೆಪಿ ವೈಸ್ ಪ್ರೆಸಿಡೆಂಟ್ ಅವರು ಮತ್ತು ಶ್ರೀಮತಿ ಸುರಭಿ ಸ್ಟೇಟ್ ಬಿಜೆಪಿ ಮಹಿಳಾ ವಿಮೋಚನ ಅವರು ಮತ್ತು ಶ್ರೀಯುತ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ST ವೀರೇಶ್ ಪೂಜ್ಯ ಮಹಾಪೌರರು ಮತ್ತು ಶ್ರೀಯುತ MP ರೇಣುಕಾಚಾರ್ಯ ಮಾನ್ಯ ಶಾಸಕರು, ಶ್ರೀಯುತ ಮೋಹನ್ ದೇವರಮನ ಶಿವಕುಮಾರ್ ಅವರು. ಆಯಿತು ಸರ್. So I request all the dignitaries and all the audience to please stand up and salute the state anthem. जय भारत जननी तनुजाते, जय हे कर्नाटक माते, जय सुंदर नदी वनगे, भारत जननी तनुजाते, जय हे कर्नाटक माते, शंकर रमनुज विद्यारण्य बसवेश्वर मध्वर दिव्यारण्य, धर्म षडक्षरि पुन्ना कंबल कुडिपति जन्म ನಗರಾಭಿವೃದ್ಧಿ ಸಚಿವರು ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ಈ ಸಮಾರಂಭದ ಹಿರಿಯರಾದಂಥ SA ರವೀಂದ್ರನಾಥ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜ್ಞಾನೇಂದ್ರ ಅವರನ್ನು ಕೂಡ ಜ್ಞಾನೇಂದ್ರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ BC ಪಾಟೀಲ್ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲೋಕಸಭಾ ಸದಸ್ಯರು, ಹಿರಿಯರು, ಮಾಜಿ ಕೇಂದ್ರ ಸಚಿವರು ಆದಂಥ ಸುದ್ದಿ ಹಾಗೂ GM ಭಾಗವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇಶ ಕಂಡಂಥ ಅಪ್ರಥಮ ನಾಯಕರು, ದೇಶ ಕಂಡಂಥ ಅತ್ಯಂತ ಗಟ್ಟಿ ಗೃಹ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರೇ, ಮಾರ್ಗದರ್ಶಕರಾದಂಥ ಶ್ರೀ SA ರವೀಂದ್ರನಾಥ್ ಜಿಯವರೇ,
ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಅರಗ ಜ್ಞಾನೇಂದ್ರ ಅವರೇ, ಮುರುಗೇಶ್ ನಿರಾಣಿ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಸಂಸತ್ ಸದಸ್ಯರು, ನಗರದಲ್ಲಿ ಭದ್ರತೆ ಹಾಗೂ ಹವಾಮಾನದ ವೈಪರೀತ್ಯದ ಹಿನ್ನೆಲೆ ಎಲ್ಲ ಕಾರ್ಯಕ್ರಮಗಳನ್ನು ಜಿಎಂಐಟಿ ಕಾಲೇಜ್ ಕ್ಯಾಂಪಸ್ನ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಮತ್ತು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಜಿಎಂ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜೊತೆಗೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅಮಿತ್ ಶಾ ರವರು ಬಟನ್ ಒತ್ತುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಧನ್ಯವಾದಗಳು. On this auspicious occasion of 75th anniversary of the freedom fighters, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಜಾದಿ ಗಾಂಧಿ ಭವನ, ಪೊಲೀಸ್ ಪಬ್ಲಿಕ್ ಶಾಲೆ, ಈ ವೇಳೆ ಸ್ವತಂತ್ರ ಹೋರಾಟಗಾರರಿಗೆ ಅಮಿತ್ ಶಾ ರವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಪ್ಲೀಸ್ ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಸ್ವಾತಂತ್ರ್ಯದ ಹೋರಾಟದ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಿಜವಾಗಲೂ ಇಂಥದ ಒಂದು ಕಾರ್ಯಕ್ರಮ ಯೋಜಿಸಿದ ಒಳ್ಳೆಯ ವಿಚಾರವೇ ಸರಿ. Thank you, sir, for honoring all the freedom fighters. Thank you all. Now, I request Shri Basavaraj Bommai sir to please address the gathering.
ಈ ವೇಳೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ, ಈ ದೇಶದ ಏಕೀಕರಣಕ್ಕಾಗಿ ಪಟೇಲ್ ರವರು ಶ್ರಮಿಸಿದ್ದರು. ಅದೇ ನಿಟ್ಟಿನಲ್ಲಿ ಅಮಿತ್ ಶಾ ಕೂಡ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ 370 ಕಲಂ ತೆಗೆದುಹಾಕಿ ದಿಟ್ಟತನ ಪ್ರದರ್ಶಿಸಿದ್ದಾರೆ ಎಂದು ಅಮಿತ್ ಶಾ ರವರನ್ನ ಆಡಿ ಹೊಗಳಿದರು. ಸನ್ಮಾನ್ಯ ಅಮಿತ್ ಶಾಜಿ ಅವರು ಈ ದೇಶದ ಭವಿಷ್ಯ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಬರುವಂತಹ ದಿನಗಳಲ್ಲಿ ಇತಿಹಾಸದಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನಮ್ಮ ದೇಶ ಸನ್ಮಾನ್ಯ ವಲ್ಲಭಭಾಯಿ ಪಟೇಲರನ್ನ ಏನು ನಾವು ಕಾಣ್ತಾ ಇದ್ವು, ಈ ದೇಶದ ನಿರ್ಮಾಣ, ಈ ದೇಶದ ಅಖಂಡತೆ, ಏಕತೆಗೆ ಏನು ಅವ್ರ ಕೆಲಸವನ್ನು ಮಾಡಿದ್ರು, ಆ ದಿಟ್ಟತನದಿಂದ, ಗಟ್ಟಿತನದಿಂದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವೇನು ಕರಿತಾ ಇದ್ವು, ಅಂತ ವಲ್ಲಭಭಾಯಿ ಪಟೇಲರ ನಂತರ ಅತ್ಯಂತ ದಿಟ್ಟ ಮತ್ತು ಗಟ್ಟಿಯ ಒಬ್ಬ ಗೃಹ ಸಚಿವರು ಅಂದರೆ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ಸನ್ಮಾನ್ಯ ವಲ್ಲಭಭಾಯಿ ಪಟೇಲರು ಹಲವಾರು ರಾಜ್ಯಗಳನ್ನು ಏಕೀಕೃತವಾಗಿ ಮಾಡಿದರು. ಒಂದು ರಾಜ್ಯ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಸೇರೋದಕ್ಕೆ ನಿರಾಕರಿಸಿ ಮಾಡಿರುವಂಥ ಜಮ್ಮು ಕಾಶ್ಮೀರನ್ನು ಕೂಡ ಸಂಪೂರ್ಣವಾಗಿ ಇವತ್ತು ಭಾರತದ ಅಖಂಡತೆಗೆ ಸೇರಿಸಿ, ಭಾರತದ ಸಮಗ್ರತೆಗೆ ಸೇರಿಸಿ ಇವತ್ತು ಅತ್ಯಂತ ದಿಟ್ಟತನವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅಲ್ಲಿ ಜನರ ಮಾನ ಪ್ರಾಣ ಎಲ್ಲವೂ ಕೂಡ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಪ್ರಾಣ ಇವತ್ತು ಆತಂಕದಲ್ಲಿ ಅವರೆಲ್ಲ ಇದ್ದಾರೆ. ನಾವು ಆ ರೀತಿ ಆಗಬಾರ್ದು, ಆ ಪರಿಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಗೃಹ ಸಚಿವರಾದ ಮೇಲೆ ಭಾಳ ದಿಟ್ಟತನದಿಂದ ಆ 370 ತೆಗೆದು ಇವತ್ತು ನಮಗೆ ಇಡೀ ರಾಷ್ಟ್ರದ ಒಂದು ಅಖಂಡತೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅವರು ಅತ್ಯಂತ ಪ್ರಮುಖ ಪಾತ್ರವನ್ನು ಆಡಿದ್ದಾರೆ. ಅದಕ್ಕೆ ಇತಿಹಾಸದ ಪುಟದಲ್ಲಿ ಅವರು ಸೇರಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ದೇಶ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕ ತನ್ನ ಪಾತ್ರವನ್ನು ವಹಿಸಬೇಕಾಗಿದೆ. ಆಂತರಿಕ ಸುರಕ್ಷತೆ ವಿಚಾರದಲ್ಲಿ ಯಾವುದೇ ರಾಜಿಯನ್ನು ನಮ್ಮ ರಾಜ್ಯ ಮಾಡಿಕೊಳ್ಳೋದಿಲ್ಲ. ಹಲವಾರು ಇಲ್ಲಿ ಆತಂಕಕಾರಿಗಳು, ಟೆರರಿಸ್ಟ್ಗಳು ದಕ್ಷಿಣ ಭಾರತದಲ್ಲಿ ತಮ್ಮ ಬೇರನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿದಾಗ ಸತತವಾಗಿ ನಾವು ಅವ್ರನ್ನ ಸಿದ್ಧೆ ಪಡೆದಿದ್ದೇವೆ. ರಾಷ್ಟ್ರದ NIA ಜೊತೆಗೆ ನಾವು ಕೈ ಜೋಡಿಸಿ ಇಲ್ಲಿ ಹಲವಾರು ಅಂಥ ಸಂಘಟನೆಯನ್ನು ಇವತ್ತು ಕಂಡುಹಿಡಿದು ಪತ್ತೆ ಹಚ್ಚಿ ಅವರ ಮೇಲೆ ಉಗ್ರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಯಶಸ್ವಿಯಾಗಿದ್ದೇವೆ. ಅವರ ಮಾರ್ಗದರ್ಶನ ನಮ್ಗೆ ಸದಾ ಗೃಹ ಸಚಿವರಾಗಿ ನಮ್ಮ ಜೊತೆಗಿದೆ. ಅವರು ಕಳೆದ ಬಾರಿ ಬಂದಾಗ 2 ಮಾತನ್ನು ಹೇಳಿದರು. ಅಪರಾಧವನ್ನು ನಿಯಂತ್ರಣ ಮಾಡಬೇಕಾದ್ರೆ 2 ಕೆಲಸ ಪ್ರಮುಖವಾಗಿ ಆಗಬೇಕಾಗಿದೆ. ಒಂದು, ಫೋರೆನ್ಸಿಕ್ ಲ್ಯಾಬ್ ಭಾಳ ತಡವಾಗಿ ವರದಿ ಕೊಡ್ತಾ ಇದೆ, ಅದಕ್ಕಾಗಿ ಮೊಬೈಲ್ ಫೋರೆನ್ಸಿಕ್ ಲ್ಯಾಬನ್ನು ನೀವು ತೆಗಿಬೇಕು ಅನ್ನುವಂಥ ಮಾತನ್ನು ಹೇಳಿದರು. 2ನೇದಾಗಿ ಆಫೀಸರ್ಸ್ ಆನ್ ಸೀನ್, ಕ್ರೈಮ್ ಆದಾಗ ಸ್ಪೆಷಲ್ ಆಫೀಸರ್ಸ್ ಆನ್ ಸೀನ್ ಇರಬೇಕು, ಅವರೆಲ್ಲವನ್ನೂ ಕೂಡ ಸೀಲ್ ಆದಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕನ್ನುವಂಥ ಮಾತನ್ನು ಅವ್ರು ಹೇಳಿದರು. ಬೇರೆ ಬೇರೆ ದೇಶದಲ್ಲಿ ಅದನ್ನು ಇವತ್ತು ನಮ್ಮ ಗೃಹ ಇಲಾಖೆ ಅವರು ಕಳೆದ ಬಾರಿ ಹೇಳಿದ್ದ 2 ಕೆಲಸವನ್ನು ಇವತ್ತು ಮಾಡಿದೆ ಅಂತಂದು ಅತ್ಯಂತ ಹೆಮ್ಮೆಯಿಂದ ನಾನು ಈ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅದರ ಜೊತೆಗೆ ಇವತ್ತು ಪೊಲೀಸ್ ಶಾಲೆ ಉದ್ಘಾಟನೆ ಆಗಿದೆ. ಪೊಲೀಸ್ ಬೆಳವಣಿಗೆ ಫಂಡ್ನಿಂದ ನಾವು ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದೇವೆ ಬೇರೆ ಬೇರೆ ಪ್ರದೇಶಗಳಲ್ಲಿ. ಒಂದು ನೂತನವಾದಂಥ ಕಟ್ಟಡ ಇವತ್ತು ದಾವಣಗೆರೆಯಲ್ಲಿ ಆಗಿದೆ. ಇಲ್ಲಿ ಉತ್ತಮವಾದಂಥ ಪೊಲೀಸ್ ಶಾಲೆ, ಅಲ್ಲಿ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಶಿಸ್ತಿನ
ಒಂದು ಶಿಕ್ಷಣವೂ ಕೂಡ ನಾವು ಕೊಡ್ತಾ ಇದ್ದೇವೆ. ಯಾವ ರೀತಿ ಭಾರತ ದೇಶದಲ್ಲಿ ಮಿಲಿಟರಿ ಸ್ಕೂಲ್ಗಳಿದೆ, ಅದೇ ಮಾದರಿಯಲ್ಲಿ ಇವತ್ತು ಪೊಲೀಸ್ ಶಾಲೆಗಳು ಇವತ್ತು ನಡೀತಿರುವಂಥದ್ರಲ್ಲಿ ದಾವಣಗೆರೆಯಲ್ಲಿ ಇವತ್ತು ನಮ್ಮ ಗೃಹ ಸಚಿವರು ಅಮಿತ್ ಶಾಜಿಯವರು ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. 75 ವರ್ಷ ಆಜಾದಿ ವರ್ಷ ನಮ್ಮದು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ, 75 ವರ್ಷ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಮತ್ತು 100 ವರ್ಷಕ್ಕೆ ನಮ್ಮ ಭಾರತ ದೇಶ ವಿಶ್ವಮಾನ್ಯ ರಾಷ್ಟ್ರ ಆಗಬೇಕು, ವಿಶ್ವದಲ್ಲಿಯೇ ನಮ್ಮ ಭಾರತ ಗುರುವಿನ ಸ್ಥಾನವನ್ನು ಪಡ್ಕೋಬೇಕು. ಅದಕ್ಕಾಗಿ 75ನೇ ವರ್ಷ ನಾವು ಸಂಕಲ್ಪವನ್ನು ಮಾಡಿ ಇಡೀ ದೇಶವನ್ನು ನಾವು ಸುರಕ್ಷಿತವಾಗಿ ಇಡ್ತೇವೆ ಮತ್ತು ದೇಶವನ್ನು ಅಭಿವೃದ್ಧಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅನ್ನೋಂಥ ಸಂಕಲ್ಪ ಮಾಡಬೇಕು ಅನ್ನೋ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗಾಂಧಿ ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ. ಅಮಿತ್ ಶಾಜಿಯವರು ಗಾಂಧಿ ನಾಡಿನಿಂದ ಬಂದವರು. सर, आप गांधी की भूमि से आप आए हैं, इसलिए मैं बहुत संतुष्ट हूँ कि गांधी भवन एक गांधी नाड़ के जो लीडर है, जो हमारे गृह मंत्री जी है, उनके हाथ से उद्घाटन हो रहा है. ये योगा योग है, हमारा खुश नसीब है, इसलिए मैं बहुत खुश हूँ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ರವರು ರಾಜ್ಯದಲ್ಲಿ ಹೊಸ ಸಿಎಂ ಆಗಲಿ ಎಂದು ಬಿಎಸ್ವೈ ಯಡಿಯೂರಪ್ಪನವರೇ ನಿರ್ಧರಿಸಿದ್ದರು. ಈ ಹಿನ್ನೆಲೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಕೂಡ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಜೊತೆಗೆ ದಾವಣಗೆರೆಯಲ್ಲಿ ಇಂದು 3 ಯೋಜನೆಗಳನ್ನು ಉದ್ಘಾಟನೆ ಮಾಡಿದ್ದೇನೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ನಿರ್ಮಾಣವಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುತ್ತೇವೆ. ಜೊತೆಗೆ ಸೆಪ್ಟೆಂಬರ್ ಅಂತ್ಯದವರೆಗೆ 90% ಜನರಿಗೆ ಲಸಿಕೆ ತಲುಪಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ವಿವಿಧ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. ये भारतीय जनता पार्टी की सरकार ने की. अभी अभी येदियुरप्पा जी ने स्वयं निर्णय किया कि अब कोई नए व्यक्ति को, नए नेतृत्व को कर्नाटक की जिम्मेदारी दी जाए और भारतीय जनता पार्टी ने तय किया कि बसवराज बोम्माई जी को नए मुख्यमंत्री की जिम्मेदारी दी जाए और बोम्माई जी आज मुख्यमंत्री हैं. मुझे भरोसा है येदियुरप्पा जी ने अपने दोनों काल के अंदर कर्नाटक के विकास के लिए, विशेषकर गांव और किसान के विकास के लिए कोई कसर नहीं छोड़ी. कर्नाटक के अंदर विकास का युग अगर शुरू हुआ है तो भारतीय जनता पार्टी के शासन में, येदियुरप्पा जी के शासन में हुआ है. और जी का जिस प्रकार का अनुभव है सरकार चलाने का और सार्वजनिक जीवन का, और लंबे अरसे से वो भारतीय जनता पार्टी में भी रहे, मुझे पूरा विश्वास है कि बोम्माई जी के नेतृत्व में कर्नाटक सरकार फिर से एक बार पूरे मैंडेट के साथ भारतीय जनता पार्टी की सरकार बनाकर कर्नाटक में हम फिर से चुनकर आएंगे. छोटी छोटी पर बहुत महत्वपूर्ण शुरुआतें की. कहीं पर पुलिस का सलामी नहीं लेना, ढेर सारी वीवीआईपी व्यवस्थाओं को उन्होंने सतत छोड़ा. पारदर्शिता के लिए भी ढेर सारे कदम उन्होंने उठाए हैं. बहुत अल्प समय हुआ है, मगर दिल्ली के अंदर जो लोग कर्नाटक सरकार को बारीकी से देख रहे हैं वो सभी कह रहे हैं कि आने वाले दिनों में बसवराज जी को मुख्यमंत्री बनाकर भारतीय जनता पार्टी कर्नाटक में अपने आप को मजबूत कर लेगी. आज जब मैं कर्नाटक में आया हूं तब हम सबको मालूम है कि देश और दुनिया में कई सालों से, कई सदियों से जैसी महामारी का हमने सामना नहीं किया है, ऐसी महामारी का सामना विगत 1.5-2 साल से पूरी दुनिया, भारत और कर्नाटक भी कर रहा है. ये कोरोना का महामारी ये समग्र मानव जात के लिए एक चैलेंज बनकर खड़ा था. और जहां तक भारत का सवाल है, देश के प्रधानमंत्री जी के नेतृत्व में हमने कोरोना के खिलाफ लड़ाई को मजबूती के साथ लड़ा है और मैं कह सकता हूं दुनिया में सबसे अच्छे तरीके से लड़ने का काम ये भारत में नरेंद्र मोदी जी के नेतृत्व में हुआ है. कारण आज हम काफी हद तक इससे बाहर निकल चुके हैं.
और नरेंद्र मोदी जी ने जब से भी ये कोरोना महामारी शुरू हुई तब से दुनिया भर में कोरोना के खिलाफ सिर्फ सरकारें लड़ रही थी। जब भारत में सरकारों के साथ साथ केंद्र सरकार, राज्य सरकार, उसके साथ साथ 130 करोड़ की जनता भी प्रधानमंत्री से कंधा मिलाकर लड़ी। इसका ही परिणाम है कि आज हम यहां पर ढेर सारे कोरोना वॉरियर्स, ढेर सारे सुरक्षाकर्मी, ढेर सारे सफाई कर्मचारी, ये सब ने लड़ाई के अंदर अपनी जान की बाजी लगाकर समाज को इस कोरोना के सामने लड़ने की ताकत दी। कई लोगों ने अपनी जान भी गंवाई, कई लोगों ने अपना बलिदान भी दिया है। आज मैं इतना ही कहना चाहता हूं कि इस महामारी के सामने लड़ते लड़ते देश भर के कई लोग ऐसे हैं जिनकी जान हम नहीं बचा पाए, मगर एक तो पीछे मुड़कर देखते हैं तो ढेर सारे लोग ऐसे भी हैं जिसको हम बचाने का गौरव भी कर सकते हैं, संतोष भी कर सकते हैं। मित्रों, 130 करोड़ के देश के अंदर इस महामारी के खिलाफ लड़ना न केवल भारत, दुनिया भर के इस क्षेत्र के विशेषज्ञ देखते थे कि कितना बड़ा चैलेंज है भारत के लिए। परंतु प्रधानमंत्री के नेतृत्व में हमने जब तक बंद रहा बंद का पालन किया। उसके बाद विश्व का सबसे बड़ा वैक्सीनेशन ड्राइव अगर दुनिया में कहीं चला तो हमारे भारत के अंदर चला, और आज हम गर्व से कह सकते हैं कि सबसे ज्यादा वैक्सीन देने वाला देश अगर कोई है तो हमारा भारत है, और वो इस सुचारू रूप से चलाया गया। अभी 2 दिन पहले 1,36,00,000 से ज्यादा वैक्सीन एक दिन में देने का रिकॉर्ड, भारत का ही रिकॉर्ड हमने तोड़ दिया। कर्नाटक की जहां तक बात करें तो पहले येदियुरप्पा जी के नेतृत्व में और अब बसवराज जी के नेतृत्व में कर्नाटक सरकार ने कोरोना के खिलाफ बहुत अच्छे तरीके से लड़ाई लड़ी। लगभग 5,20,00,000 लोगों को डोज लगाने का काम समाप्त हो गया। 4 करोड़ लोगों को पहला डोज लगा है और 1,16,00,000 लोगों को दूसरा डोज भी लगा है, और मुझे विश्वास है सितंबर एंड तक लगभग 90% से ज्यादा लोगों को डोज लगाने का काम बसवराज बोम्मई जी के नेतृत्व में समाप्त हो गया। एक सरकार लोगों को साथ में रखकर चले, लोगों को साथ में रखकर काम करे तो क्या कर सकती है, इसका एक उदाहरण है। इसके साथ साथ नरेंद्र मोदी सरकार ने, हमारे देश के प्रधानमंत्री जी ने, जो हमेशा गरीबों की चिंता करते हैं, पिछड़ों की चिंता करते हैं, दलितों की और आदिवासियों की चिंता करते हैं। कोरोना महामारी का सबसे बड़ा अगर किसी पर बोझ पड़ा है तो गरीब पर पड़ा है। रोज का रोज कमाकर खाने वाले लोगों की रोजी रोटी बंद हो गई। पहली लहर में भी और दूसरी लहर में भी मई से लेकर नवंबर तक, दीपावली तक हर व्यक्ति को 5 किलो अनाज फ्री ऑफ कॉस्ट देने का काम एक भारतीय जनता पार्टी की नरेंद्र मोदी सरकार ने किया है। कर सकते हैं 80 करोड़ लोगों को फ्री ऑफ कॉस्ट 5 महीना और पहले 5 महीना 10 महीने तक 5 किलो अनाज देने का काम नरेंद्र मोदी जी ने किया है। यही बताता है कि आप महामारी को रोकने के लिए जितना मानव से हो पड़ता है, जितना सरकारों से हो पड़ता है वो किया, मगर महामारी की असर को रोकने के लिए सरकार ने कोई कसर नहीं छोड़ी। उसके घर में कोई भूखा न सो जाए, कोई बहन, कोई माँ भूखी न सो जाए, कोई बच्चा भूखा न सो जाए, इसकी व्यवस्था देश के प्रधानमंत्री नरेंद्र मोदी जी ने की। और अगर कोरोना आगे भी आता है तो इसकी तैयारी के रूप में हजारों करोड़ के पैकेज प्रधानमंत्री जी ने घोषणा कर हर राज्य, हर शहर, हर जिला, हर तहसील कोरोना के खिलाफ लड़ने के लिए तैयार हो, इस प्रकार की व्यवस्था की शुरुआत करी। दूसरी लहर में ऑक्सीजन के संकट का सामना करना पड़ा। देश भर में
हजारों ऑक्सीजन प्लांट लगाने की तैयारी हो गई, लगना शुरू हो गए, काम करना भी शुरू। मैं बड़े विश्वास से कह सकता हूं कि आगे पर कोई भी महामारी आती है तो ऑक्सीजन के क्षेत्र में भारत बहुत कम समय में आत्मनिर्भर हो जाएगा। भारत को ऑक्सीजन के लिए कहीं पर भी जाने की जरूरत नहीं पड़ेगी। ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಜಿಲ್ಲಾ ಮಂತ್ರಿಗಳಂತ ಬಸವರಾಜ್ ಅವರು, ಬೈರತಿ ಬಸವರಾಜ್ ಅವರಿಗೂ ಕೂಡ ವಂದನಾರ್ಪಣೆಗಳು.